ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಬನ. ಚಿಕನ್ ಸುಕ್ಕ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೇನೆ. ಕಡಾಯಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಗರಂ ಆದಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಬೇಸ್ 2-3 ನೀರಿನಿಂದ ನೀವು ತೊಳ್ಕೊಂಡಿರಬೇಕು ಫ್ರೆಂಡ್ಸ್. 2-3 ನೀರಿನಿಂದ ನೀವು ತೊಗೊಂಡಾದ್ಮೇಲೆ ಎಣ್ಣೆಗೆ ಚಿಕನ್ ಹಾಕಿ, ಅರಿಶಿಣ ಹಾಕಿ, ಉಪ್ಪು ಹಾಕಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿದ ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಹಾಕಿದ್ರು ನಡೆಯುತ್ತೆ, ಇಲ್ಲ ಫ್ರಿಜ್ಜಿನಾಗಿಂದ ಹಾಕಿದ್ರು ನಡೆಯುತ್ತೆ ಫ್ರೆಂಡ್ಸ್. ಯಾವಾಗ ಹಾಕಿದ್ದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಧನಿಯಾ ಮಸಾಲನೂ ಹಾಕಬೇಕು. ಧನಿಯಾ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಬೇಯೋಕೆ ಇಡಬೇಕು ಫ್ರೆಂಡ್ಸ್. ಯಾಕಂದರೆ ಅವು ನೀರು ಬಿಟ್ಕೊತಾವೆ ಫ್ರೆಂಡ್ಸ್. ಅದು ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ನೀರು ಬಿಡಬೇಕು. 5 ನಿಮಿಷ ಕುದಿಯೋಕೆ ಇಡಬೇಕು ಫ್ರೆಂಡ್ಸ್. ನೀರು ಎಷ್ಟು ಚೆಂದ ಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಜಲ್ದಿ ಸುಕ್ಕಾಗುತ್ತೆ. ಯಾಕಂದರೆ ಜಲ್ದಿ ಬಾಯ್ಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನೀರು ಎಷ್ಟು ಬಿಟ್ಟಿದೆ, ಇದೆಲ್ಲ ನೀರು ಎಷ್ಟು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಖಾರ ಪುಡಿ ಮತ್ತು ನಿಮಗೆ ಯಾವ ಮಸಾಲ ಬೇಕು ಅದು ಹಾಕ್ಬೋದು. ನಾನು ಸದ್ಯಕ್ಕೆ ಖಾರ ಪುಡಿ ಹಾಕಿ ಒಂದು 5 ನಿಮಿಷ ಬೆಂದಾದಮೇಲೆ ಮುಗೀತು ಫ್ರೆಂಡ್ಸ್. ಇಷ್ಟಕ್ಕೆ ಚಿಕನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ 5 ನಿಮಿಷ ಬೆನ್ನಬೇಕು ಫ್ರೆಂಡ್ಸ್. ಚಿಕನ್ ತಿನ್ನಕ್ಕೆ ರೆಡಿ ಫ್ರೆಂಡ್ಸ್.